ಆರೂಢಧಾಮ ಮಂಟೂರ್ ಮುಂದುವರೆದ ಭಾಗ. ಜಂಗಲ್ ಸಫಾರಿ ಕಡು ಗತ್ತಲಲ್ಲಿ ಮೃಗಗಳ ಮಧ್ಯದಲ್ಲಿ ದಟ್ಟ ಕಾಡಿನೊಳಗೆ ಪಯಣಿಸಿದಂತಹ ಅನುಭವವನ್ನು ನೀಡುತ್ತದೆ. ವೈಷ್ಣವದೇವಿ ಗುಹೆಯತ್ತ ನಮ್ಮ ಪಯಣ. ಗುಹೆಯಲ್ಲಿನ ಸುರಂಗ ಮಾರ್ಗದಿಂದ ನಮ್ಮ ಚಲನೆ. ಶಿವಲಿಂಗ, ಶಿವನ ಪ್ರತಿಮೆ, ಮುಂದುವರೆದಂತೆ ಜ್ವಾಲಾಮೋಹಿನಿ ಪ್ರತಿಮೆ, ಸರಸ್ವತಿ, ಮಹಾಕಾಳಿಯನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಯಜ್ಞ ಮಾಡುತ್ತಿರುವ ಸಾಧು ಸಂತರು, ವೈಷ್ಣವಿ ದೇವಿ, ಹನುಮಾನ್ ಪ್ರತಿಮೆ. ಇಲ್ಲಿನ ಕಟ್ಟಡದ ಹೊರ ಆವರಣದಲ್ಲಿ ದ್ವಾಪರ ಯುಗದ ಶ್ರೀಕೃಷ್ಣನ ಜೀವನವನ್ನು ಬಿಂಬಿಸುವ ಸುಂದರ ಕೆತ್ತನೆಗಳನ್ನು ಇರಿಸಲಾಗಿದೆ. ರಾಧಾಕೃಷ್ಣ ನರ್ತಿಸುತ್ತಿರುವ ರಾಧಾಕೃಷ್ಣರ ವಿವಿಧ ಭಂಗಿಗಳು ಮನಸೆಳೆಯುತ್ತವೆ. ತಂದೆ ವಸುದೇವ ನವಜಾತ ಶ್ರೀಕೃಷ್ಣನನ್ನು ಯಶೋದೆಯಲ್ಲಿಗೆ ಸಾಗಿಸುತ್ತಿರುವ ದೃಶ್ಯ, ಇಂದ್ರನ ಅಟ್ಟಹಾಸ ಎದುರಿಸಲು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಗೊಲ್ಲರನ್ನು ಕಾಯುತ್ತಿರುವ ಶ್ರೀಕೃಷ್ಣ. 3D ವಿಜ್ಞಾನ ಪ್ರದರ್ಶನದತ್ತ ನಮ್ಮ ಪಯಣ. 3D ಚಿತ್ರದ ಒಂದು ದೃಶ್ಯವನ್ನು ನಾವಿಲ್ಲಿ ವೀಕ್ಷಿಸೋಣ. ಗಾಜಿನ ಅರಮನೆ ಬಹು ಪ್ರತಿಫಲನವನ್ನು ನಾವಿಲ್ಲಿ ಕಾಣಬಹುದು. ಮೋಜಿನ ಕನ್ನಡಿಗಳಲ್ಲಿನ ಅದ್ಭುತ ನೋಟ. ವಕ್ರ ಮೇಲ್ಮೈಯನ್ನು ಹೊಂದಿರತಕ್ಕಂತಹ ಕನ್ನಡಿಗಳಲ್ಲಿ ನಾವು ಚಿತ್ರವಿಚಿತ್ರ ಪ್ರತಿಬಿಂಬಗಳನ್ನು ಕಾಣಬಹುದು. ವಸ್ತುವಿಗಿಂತ ದಪ್ಪನಾದ, ಗಿಡ್ಡನಾದ, ತೆಳ್ಳನಾದ, ಉದ್ದನಾದ ಪ್ರತಿಬಿಂಬಗಳನ್ನು ನಾವಿಲ್ಲಿ ನೋಡಬಹುದು. ಕೊನೆಯ ಕನ್ನಡಿ ನೋಡಿದರೆ ತಲೆ ತಿರುಗಿದ ಅನುಭವವಾಗುತ್ತದೆ. ಮಿರರ್ ಇಮೇಜ್ ಸಾಕಷ್ಟು ಜೋಡಿಸಿದ ದರ್ಪಣಗಳ ಮಧ್ಯೆ ಸಾಗುವಾಗ ನೈಜ ದಾರಿಯೇ ತಿಳಿಯುವುದಿಲ್ಲ. ತಿಳಿಯದೆ ಗೊಂದಲಕ್ಕೆ ಈಡಾಗುತ್ತೇವೆ. ಹೊರ ಆವರಣದಲ್ಲಿ ದೇವರ ಕೆತ್ತನೆಗಳು, ಉದ್ಯಾನದಲ್ಲಿ ಪ್ರಾಣಿಗಳು, ನರ್ತಿಸುತ್ತಿರುವ ಅಪ್ಸರೆಯರ ಕೆತ್ತನೆಗಳನ್ನು ಇರಿಸಲಾಗಿದೆ. ಬೆಳಕು ಮತ್ತು ಗಾಜಿನ ಅರಮನೆಯತ್ತ ನಮ್ಮ ಪಯಣ. ಬಣ್ಣ ಬಣ್ಣದ ವಿದ್ಯುದ್ವೀಪಗಳಿಂದ ಸಿಂಗಾರಗೊಂಡ ಕೋಣೆಯಿಂದ ಪುಳಕಿತರಾಗುವುದಂತೂ ಸತ್ಯ. ವಿಜ್ಞಾನ ಲೋಕದತ್ತ ನಮ್ಮ ಪಯಣ. ದೇಹದ ಭಾಗಗಳು, ಕಣ್ಣು, ಶ್ವಾಸಕೋಶ, ಮೆದುಳು, ಬಾಯಿ ಮತ್ತು ನಾಲಿಗೆ, ಕಿವಿ, ಚರ್ಮ, ಮೂಗು, ಮಾನವ ಶರೀರ. ಮಿಥ್ಯಾತಂತಿವಾದ್ಯ, ಗಾಳಿಯಲ್ಲಿ ತೇಲಾಡುವ ಚೆಂಡು, ತಟ್ಟೆಯಲ್ಲಿ ತಲೆ. ಹೊರ ಆವರಣದಲ್ಲಿನ ವಿವಿಧ ಪ್ರಾಣಿಗಳು, ಪಕ್ಷಿಗಳು, ವಿವಿಧ ದೇವತೆಗಳನ್ನೊಳಗೊಂಡ ವಿಶ್ವರೂಪಂ ದರ್ಶನವನ್ನು ನಾವಿಲ್ಲಿ ಕಾಣಬಹುದು. ಭೂತದ ಮನೆಯಲ್ಲಿ ನಾವು ಕಂಡಂತಹ ದೃಶ್ಯಗಳನ್ನು ನಾವಿಲ್ಲಿ
ಸಾಧ್ಯವಾದರೆ ನೀವು ಸಹ ಮಂಟೂರಿನ ಆರೂಢ ಧಾಮಕ್ಕೆ ಭೇಟಿ ನೀಡಿ. ಧನ್ಯವಾದ.